ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಉಮೇಶ್ ಅವರೇ, 73 ದಿನಗಳಿಂದ ಬೃಹತ್ ಸತ್ಯಾಗ್ರಹ ಹೋರಾಟ ಮಾಡ್ತಾ ಇದ್ದೀರಿ. ನಗರಸಭೆ ಬೇಡ ಅನ್ನುವಂತಹ ಕೂಗು ಏನು ಹೇಳಲಿಕ್ಕೆ ಬಯಸ್ತೀರಿ? ಏನಿಲ್ಲ, ಈಗಾಗಲೇ 72 ದಿನದಿಂದ ನಮ್ಮ ಜನಗಳೆಲ್ಲ ಸ್ಟ್ರೈಕ್ ಮಾಡ್ತಾವ್ರೆ. ನಗರಸಭೆ ಬೇಡ, ಪಂಚಾಯತಿ ಉಳ್ಕೋಬೇಕು ಅಂತ. ಎಮ್ ಎಲ್ ಎರು ಹೇಳ್ತಾರೆ, ಹಿಂದೆ ಪಂಚಾಯತಿಯವರು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾರೆ. ಅದು ಪರಿಶೀಲನೆ ಮಾಡಲಿ. ಒಂದು ವೇಳೆ ನಮ್ಮ ಪಂಚಾಯತಿ ಏನಾರು ಆ ತಪ್ಪಾಗಿದ್ದರೆ ಅದು ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಸುಮ್ಮನೆ ಏಕೆ ಹೇಳೋದೇನು ಬೇಕಾಗಿಲ್ಲ. ಈಗ ನಾವು ಪಂಚಾಯತಿಲಿ ರೆಗ್ಯುಲೇಷನ್ ಮಾಡೋ ಟೈಮಲ್ಲಿ ನಮ್ಮ ಅಜೆಂಡಾ ಕೊಟ್ಟಿರ್ತಾರೆ. ಅಜೆಂಡಾದಲ್ಲಿ ಇಲ್ಲದಿರೋ ವಿಚಾರವ ಅಜೆಂಡಾದಲ್ಲಿ ಏನಿದೆ ಅದನ್ನು ಮಾತ್ರ ತೀರ್ಮಾನ ಮಾಡೋಕ್ಕೆ ನಾವು ಅವತ್ತಿನ ಮೀಟಿಂಗಲ್ಲಿ ಸಹಿ ಸಂಗ್ರಹ ಮಾಡಿರ್ತೀವಿ. ಅಜೆಂಡಾ ಬಿಟ್ಟು ಬೇರೆ ವಿಚಾರ ಬರ್ಕೊಂಡಿರೋದು ಅದು PDO, ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಅದು ಬರೆದು ದುರುದ್ದೇಶದಿಂದ ಅಧಿಕಾರಿಗಳು ಒತ್ತಡ, ಯಾರು ಒತ್ತಡ ನಮ್ಗೆ ಹೇಳಕ್ಕೆ ಬರೋದಿಲ್ಲ. ಒತ್ತಡದಿಂದ ಬರೆದು ಕಳಿಸಿದ್ರು. ಸರ್ಕಾರದಿಂದ ನಗರಸಭೆ ಅನೌನ್ಸ್ ಮಾಡಿದಾಗ ನಮ್ಮ ಜನ ಬಂದು ಗಲಾಟೆ ಮಾಡ್ತಾರೆ. ಪಂಚಾಯತ್ ಇದೇ ಥರ ಹೆಂಗೆ ಸೇರಿದ್ರು ಅದೇ ಥರ ಬಂದು ಜನ ಗಲಾಟೆ ಮಾಡ್ತಾರೆ. ಹೆಂಗೆ ನೀವು ನಗರಸಭೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರಿ ಅಂತ ನಾವೇನು ಕೊಟ್ಟಿಲ್ಲ ಅಂತಲೂ ಹೇಳ್ತೀವಿ. ಅವತ್ತು ಹಂಗಿದ್ಮೇಲೆ ನೀವು ಗ್ರಾಮ ಸಭೆ ಕರೀರಿ ಅಂತ ಹೇಳ್ತಾರೆ. ಅದು ನಮ್ಮ ಪಂಚಾಯತಿಗೆ ರಿಕ್ವೆಷನ್ ಕೊಟ್ಟಿದ್ರು. ಆಗ ಅನೌನ್ಸ್ ಮಾಡೋಕ್ಕೆ ಮುಂಚಿತೆಗೆ ಕೊಟ್ಟರು. ನಾವು ಗ್ರಾಮ ಸಭೆ ಕರೆದು ಕರೆದಿನ ಏನು ಮಾಡ್ತಾರೆ, PDO ಏಕಾಏಕಿ ಪಂಚಾಯತಿಗೆ ಬರೋದಿಲ್ಲ. ಗ್ರಾಮ ಸಭೆ ದಿನವೂ ಗಲಾಟೆ ಆಯ್ತದೆ. ಗ್ರಾಮ ಸಭೆ ಕರೆದ ದಿನ ಇದೇ ವಿಚಾರವಾಗಿ, ಯಾವ ವಿಚಾರ, ನಗರಸಭೆ ಗೊರವನಹಳ್ಳಿ ಗ್ರಾಮ ಪಂಚಾಯತಿ ನಗರಸಭೆ ಸೇರೋ ವಿಚಾರವಾಗಿ ಗ್ರಾಮ ಸಭೆ ಕರಿತೀವಿ. ಗ್ರಾಮ ಸಭೆ ಕರೆದ ದಿನ ಇಡೀ ಜನ ಎಲ್ಲ ಇರ್ತಾರೆ. ಜನ ಎಲ್ಲ ಇದ್ದಾಗ PDO ರಜೆ ಹಾಕ್ತಾರೆ. ಯಾವ ಉದ್ದೇಶಕ್ಕೆ ರಜೆ ಹಾಕ್ತಾರೆ ಅವರು? ಏಕೆ ಗ್ರಾಮ ಸಭೆ ಕರೆದವ್ರೆ ಅವರು ರಜೆ ಯಾಕೆ ಹಾಕ್ತಾರೆ? ಆವಾಗ ಗ್ರಾಮ ಸಭೆ ದಿನ ನೋಡಲ್ ಅಧಿಕಾರಿಗಳು ಬಂದಿರ್ತಾರೆ. ನಾನು ಅಲ್ಲಿ ಅಧ್ಯಕ್ಷ ಆಗಿರ್ತೀನಿ, ಸಭೆ ಮಾಡಿಸ್ತೀನಿ. ಸಭೆ ಮಾಡಿ ಸಹಿ ಸಂಗ್ರಹ ಮಾಡ್ತೀವಿ. ಗ್ರಾಮ ಸಭೆ ಪರ ವಿರೋಧ ಒಬ್ಬರೇ, ಇಡೀ ಜನಕ್ಕೆಲ್ಲ ಒಬ್ಬ ಗ್ರಾಮ ಸಭೆ ಬೇಕು ಅಂತ ಹಾಕ್ಕೊಟ್ಟದ್ದು. ಇಡೀ ಜನ ಎಲ್ಲ ಗ್ರಾಮ ಸಭೆ 112 ಜನ ಗ್ರಾಮ ಸಭೆ ಇದ್ದವರು ಹಾಜರಾತಿಲಿ 112 ಜನ ಗ್ರಾಮ ಸಭೆ ಬೇಡ ಅಂದರು. ಒಬ್ಬೊಬ್ಬ ಮಾತ್ರ ಗ್ರಾಮ ಸಭೆ ಬೇಕು ಅಂತ ಸೈನ್ ಹಾಕ್ಕೊಟ್ರು. ಆ ನಿರ್ಣಯವನ್ನು ಸರ್ಕಾರ ಆಕ್ಷೇಪಣೆ ಸಲ್ಲಿಸಿರ್ತದೆ. ಈ ವಿಚಾರವಾಗಿ 1 ತಿಂಗಳೊಳಗೆ ಆಕ್ಷೇಪಣೆ ಮಾಡಬೇಕು ಅಂತ. ಆ ಟೈಮ್ ಒಳಗೆ ನಾವೆಲ್ಲ ಅಧಿಕಾರಿಗಳಿಗೂ EO, CO, DC ಗೆ, ಪಂಚಾಯತ್ ರಾಜ್ಗೆ, ಪೌರಾಡಳಿತಕ್ಕೆ ಎಲ್ಲದಕ್ಕೂ ಲೆಟ್ರ್ ಹಾಕ್ತೀವಿ ನಾವೇ. ಆದರೂ ಅದೇನೂ ಗಣನೆಗೆ ತೆಗೆದ್ರೆ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡವ್ರೆ. ಅಲ್ಲ, ಈಗ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿದ್ದ ಅಥವಾ ಗ್ರಾಮ ಸಭೆಯಲ್ಲಿ ಇದು ನಗರಸಭೆ ಆಗಬೇಕು ಗ್ರಾಮ ಪಂಚಾಯತಿಯಿಂದ ಅಂತೇಳಿ ಚರ್ಚೆ ಆಯಿತಾ? ಹೇಗೆ ಪ್ರಕ್ರಿಯೆ ಆಯ್ತು ಇದು ಅಂತ? ಈಗ ಅದು ಸಾಮಾನ್ಯ ಸಭೆಯಲ್ಲಿ ಪತ್ರ ಸಂಖ್ಯೆ ಅಂದರೆ ಸರ್ಕಾರಿ ಸಂಖ್ಯೆ ಪತ್ರದಲ್ಲಿ ಓದ್ತಾರದ ಸುತ್ತಲಲ್ಲಿ ಸರ್ಕಾರಿ ಪತ್ರ ಸಂಖ್ಯೆ ಓದುವಾಗ ಓದ್ತಾರದ. ನಾವೇನು ಹೇಳ್ತೀವಿ, ಇದು ಊರಿನ ವಿಚಾರ, ಇದನ್ನು ಗ್ರಾಮ ಸಭೆ ಮಾಡಬೇಕಾಗಿದೆ, ಇದನ್ನ ಸೈಡ್ಗೆ ಇಡಿ, ನಿಯಮಾನುಸಾರ ಕ್ರಮ ವಹಿಸುವ ಅಂದ್ಬಿಟ್ಟು ಅದು ಇಡಿಸಿರ್ತೀವಿ. ಅಂದರೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುತ್ತೆ, ಇದನ್ನು ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತೀವಿ. ಅವ್ರೇನು ಮಾಡ್ತಾರೆ, ಅದನ್ನೇ ಹೈಲೈಟ್ ಮಾಡ್ಕೊಂಡು ಆ ಚರ್ಚೆ ಒಳಗೆ ಅಜೆಂಡನೇ ಇಲ್ದೇ ಬರೆದವ್ರೆ. ಅದನ್ನು ನಾವು ತೆಗೆಸಿ ನೋಡ್ಲಾಗಿ ಬರೆದವ್ರೆ. ಹಂಗಾಗಿ ನಾವೀಗ ಅದು ಆ ವಿಚಾರವಾಗಿ ನಾವು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಬರ್ದವ್ರು ಯಾರು? ಚರ್ಚೆ ಮಾಡದೇ ಇರುವಂಥ ವಿಚಾರವನ್ನು ಅಜೆಂಡಾದಲ್ಲಿ ಬರ್ದವ್ರು ಯಾರು? ಉಲ್ಲೇಖ ಮಾಡಿದವ್ರು ಯಾರು? PDO ಬರ್ದವ್ರೆ, ಪೂರ್ಣಿಮಾ ಅಂತ. ಆಮೇಲೆ ವಿಚಾರ ಗೊತ್ತಾಗ್ಲಾಗಿ ಅದೇ ಪೂರ್ಣಿಮೆಗೆ ಗ್ರಾಮ ಸಭೆ ಕರೆಸ್ತೀವಿ ನಾವು. ಗ್ರಾಮ ಸಭೆ ಕರೆದಾಗ ವಿಚಾರ ಗೊತ್ತಾಯ್ತದಲ್ಲ ಅಂತ ಹೇಳ್ಬಿಟ್ಟು ಜನ ಗಲಾಟೆ ಮಾಡ್ತಾರೆ ಅನ್ನೋ ದುರುದ್ದೇಶದಿಂದ PDO ಗ್ರಾಮ ಸಭೆಗೆ ಬರೋದಿಲ್ಲ. ಗ್ರಾಮ ಸಭೆಯಲ್ಲಿ ರಜೆ ಹಾಕ್ತಾರೆ. ಓಕೆ, 73ನೇ ದಿನಕ್ಕೆ ಕಾಲಿಟ್ಟಿದೆ. ನಿಮ್ಮ ಹೋರಾಟ ಎಲ್ಲಿಯವರೆಗೆ, ಯಾವ ಹಂತಕ್ಕೆ ಹೋಗುತ್ತೆ ನಿಮ್ಮ ಹೋರಾಟ ಅನ್ನುವಂಥದ್ದು? ನಮಗೆ ಹೋರಾಟ ಏನು ಗೊತ್ತೇ ಸರ್, ಈಗಾಗಲೇ ಹಿಂದೆ ಮೆಂಬರ್ಗಳು ಬರ್ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಗಲಾಟೆ ಮಾಡೋರೆ. ಈಗ ಏನು ತಪ್ಪು ಮಾಡಿದಾರೋ ಆ PDO ಸಸ್ಪೆಂಡ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಮಾಡಬೇಕು. ಈ ಕೋರ್ಟ ಕೇಸ್ ಅದೇ. ಕೇಸೊಂದು ಏನಾಯ್ತು ನೋಡಿ, ನಮ್ಮ ಜನಗಳು ಹಿರಿಯವರೆಲ್ಲ ಇದಕ್ಕೆ ಜವಾಬ್ದಾರಿ ತಗೊಂಡವ್ರೆ. ಅದು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಗೊರವನಹಳ್ಳಿಯ ಗ್ರಾಮ ಪಂಚಾಯತಿ ಆಗಿನೇ ಉಳಿಸ್ಕೊಳ್ಳಿ ಹೋರಾಟ ಮಾಡ್ತೀರಾ? ಅಭಿವೃದ್ಧಿ ಅಂತ ಹೇಳ್ತಾರೆ. ನಾವು ಈಗ ಸದ್ಯಕ್ಕೆ ನಮ್ಮೂರ ನಮ್ಮ ಗೊರವನಹಳ್ಳಿಯ ಒಂದು ರೌಂಡ್ ನೀವು ಬಂದರೆ ಮದ್ದೂರು ಅಭಿವೃದ್ಧಿನ, ಗೊರವನಹಳ್ಳಿ ಅಭಿವೃದ್ಧಿನ ನಿಮಗೆ ಗೊತ್ತಾಯ್ತದೆ. ಗೊರವನಹಳ್ಳಿಗೂ ಹೋಗಿ, ಆಮೇಲೆ ಹಿಂದೆ 2005ನೇ ಇಸ್ವಿಯಲ್ಲಿ ನಮ್ಮ ಮದ್ದೂರು ಅಟ್ಯಾಚ್ ಏರಿಯಾನ ಪುರಸಭೆಗೆ ಅಂತ ಬಿಟ್ಕೊಟ್ಟವೆ. ಒಂದು ಡ್ರೈನ್ ಮಾಡಿಕೊಟ್ಟಿಲ್ಲ ನಮಗೆ. ಅಲ್ಲಿ ನಮ್ಮ ಹ್ಯಾಂಡ್ ಓವರ್ ತಗೊಂಡ್ರು. ಮದ್ದೂರು ಬಾರ್ಡ್ರಲ್ಲಿ ಐತೆ ನಮ್ಮದೊಂದು ಏರಿಯಾ, ಅದನ್ನು ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟು ಏನೋ ಅಭಿವೃದ್ಧಿ ಮಾಡಿಕೊಡಿ ಅಂತ ಅದನ್ನು ಮಾಡಿಕೊಟ್ಟಿದ್ದೀವಿ. 2005ರಲ್ಲಿ ಅಭಿವೃದ್ಧಿ ಜಾಗ ಕೊಟ್ಟಿದ್ದೀವಲ್ಲ, ಒಂದು 200-250 ಮನೆ. ಆ ಮನೆಗಳ ಪಕ್ಕದಲ್ಲಿ ಒಂದು ಡ್ರೈನ್ ಮಾಡೋಕ್ಕಾಗಲಿಲ್ಲ ಇವ್ರಿಗೆ ಯೋಗ್ಯತೆಗೆ. ಒಂದು ಡ್ರೈನ ಈ ಊರೊಳಗೆ ನಾವು ಎಕ್ಸಾಮ್ ಈಗ ಎಲ್ಲ ಕಡೆ ರೋಡ್ ನೋಡ್ಕೊಬನ್ನಿ, ಎಲ್ಲ ಅಭಿವೃದ್ಧಿ ಮಾಡ್ಕೊಟ್ಟಿದ್ದೀವಿ. ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಆಮೇಲೆ ಸ್ವಚ್ಛತೆ, ಊರ ಹಬ್ಬ ಆಗಿರ್ಬೋದು, ತಿಂಗಳಿಗೆ ಒಂದಂತ ಸ್ವಚ್ಛತೆ ಮಾಡಿಸೋ ಕಂಪಲ್ಸರಿ ನಾವು ಪಂಚಾಯತಿಯಿಂದ.
ಏನು ಹೇಳ್ತೀರಾ ಕೊನೆಯದಾಗಿ ನಿಮ್ಮ ಶಾಸಕರಿಗೆ ಏನು ಹೇಳ್ತೀರಿ? ಯಾಕಂದರೆ 73 ದಿನಗಳಿಂದ ಕೂಡ ಬೃಹತ್ ಸತ್ಯಾಗ್ರಹ ಮಾಡ್ತಿದ್ರಿ, ಧರಣಿ ಪ್ರತಿಭಟನೆ ಎಲ್ಲೂ ಕೂಡ ಮಾಡ್ತಾ ಇದ್ದೀರಿ. ಶಾಸಕರು ಬರಬೇಕಾಗಿತ್ತು, ನಿಮ್ಮ ಸಮಸ್ಯೆನ ಆಲಿಸಬೇಕಾಗಿತ್ತು ಅನ್ನುವಂಥದ್ದು ಒಂದಷ್ಟು ಗ್ರಾಮಸ್ಥರು ಕೂಡ ಮಾತನಾಡಿದ್ರು. ಏನು ಹೇಳ್ತೀರಿ? ಈಗ ಶಾಸಕರು ಈ ವಿಚಾರವಾಗಿ ಅಭಿವೃದ್ಧಿ ಏನು ಅಂತ ಅವ್ರು ಮನವರಿಕೆ ಮಾಡಬೇಕು. ಜನಸಾಮಾನ್ಯರಿಗೆ ಟ್ಯಾಕ್ಸ್ ಕಟ್ಟೋಕ್ಕಾಗದೇ ಇರೋರೆಲ್ಲರೂ ತಗೊಂಡೋಗಿ ತಳ್ಳಿ ಅವ್ರನ್ನ ಇಷ್ಟೇ ಟ್ಯಾಕ್ಸ್ ಕಟ್ಟಬೇಕು ಅಂತ ತಗೊಂಡೋಗಿ ನಗರಸಭೆ ಬಿಟ್ಟಾಗ ಅವ್ರ ಕೈಲಿ ಜೀವನ ಮಾಡೋದೇ ಕಷ್ಟ ಇದೆ. ಇವತ್ತು ಹಳ್ಳಿ ಪಂಚಾಯತಿಗಳಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ. ಅವ್ರನ್ನ ವಾಟರ್ ಬಿಲ್ ಆಗಿರ್ಬೋದು, ಮನಗಂದೆ ಆಗಿರ್ಬೋದು, ಇಯರ್ಲಿ ಕಟ್ಕೊಬರ್ಬೇಕು. ಈ ನಮ್ಮ ಪಂಚಾಯತಿಲಿ ಹಂಗಲ್ಲ. ನಾವು ಪಂಚಾಯತಿಲಿ ಅವ್ರಿಗೆ ಯಾವಾಗ ಅಮೌಂಟ್ ಆಗುತ್ತೋ ಅವಾಗ ಬಂದಾಗ ಏನೋ ಕಟ್ಟಿಸ್ಕೊಂಡು ನಾವು ಅವ್ರನ್ನ ಮೇಂಟೈನ್ ಮಾಡ್ಕೊಯ್ತಾ ಇದ್ದೋ. ಹಂಗಾಗಿ ಶಾಸಕರು ಇನ್ಮೇಲಾರು ಅದು ನೋಡಿ ಸಾಮಾನ್ಯ ಜನರು ಈಗ ನಗರಸಭೆ ಆಗಬೇಕು ಅಂದ್ರೆ ಒಂದು ಏರಿಯಾ ಅಂದರೆ ಲಿಮಿಟ್ಸ್ ಅಂದರೆ ಅದಕ್ಕಾದೇ ಇದೈತೆ, ಮಾನದಂಡಗಳೈತೆ. ಆ ಮಾನದಂಡ ಇದ್ದದಂತ ನೋಡ್ಬೇಕು ಮೊದಲು. ಈಗ ನಮ್ಮ ಗೊರವನಹಳ್ಳಿಲಿ 1200 ಟೋಟಲಿ ಕಾರ್ಡ್ಗೆ BPL ಕಾರ್ಡೇ 950 BPL ಕಾರ್ಡವೆ. ಹಂಗಂದ್ಮೇಲೆ ನಮ್ಮ ಹಿಂದುಳಿದ ಪ್ರದೇಶ ತಾನೆ. BPL ಕಾರ್ಡ್ದಾರೆ 850 ಚಿಲ್ಲರೆ. ಹಂಗಿದ್ಮೇಲೆ ಅವ್ರು ಎಲ್ಲಿ ಟ್ಯಾಕ್ಸ್ ತಂದು ಕಟ್ತಾರೆ? ಆಮೇಲೆ ಒಂದು ನಗರಸಭೆಗೆ ಇದು ಸೇರಿಸ್ಕೋಬೇಕಾದ್ರೆ 65%ಇಂದ 70% ಇದಿರಬೇಕು ಅಂತ ಇರ್ತದೆ. ಯಾರು ಕೃಷಿಯೇತರ ಚಟುವಟಿಕೆಯಲ್ಲಿ ಇರಬೇಕು ಅವರು ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಪ್ರತಿಯೊಬ್ಬರು ಕೃಷಿ ಚಟುವಟಿಕೆಯಲ್ಲೇ ಮಾಡಿರೋದು. ಎಲ್ಲರ ಇವತ್ತೆಲ್ಲ ನಮ್ಮಲ್ಲಿ ಊರಲ್ಲಿ ಒಂದು 10 ಜನ ಅಫೀಸಿಯಲ್ಲಿ ಇರ್ಬೋದೇನೋ, ಬಾಕಿಯವರೆಲ್ಲ ಕೃಷಿ ಚಟುವಟಿಕೆ ಮಾಡೋರೆ. ಬಿಸ್ನೆಸ್ದಾರರು ಒಂದು 10 ಜನ, ಅಪಾಯಿಂಟರ್ ಒಂದು 10-15 ಜನ, ಬಾಕಿಯವರೆಲ್ಲ ಕೃಷಿ ಜೀವನನೇ. ಅಂಥ ಏರಿಯಾನ ತಗೊಂಡೋಗಿ ನಗರಸಭೆಗೆ ಸೇರಿಸಿ ಈ ಹಿಂದೆ ಹಳೆ ಮನೆಗಳೆಲ್ಲನೂ 50 ಅಡಿ 100 ಅಡಿ ಹಿಂಗೆಲ್ಲ ಕಟ್ಕೊಂಡ್ರೆ ಅವ್ರಿಗೆಲ್ಲ ದಂಡ ಎಲ್ಲಿ ತಂದು ಕಟ್ಕೊಡ್ತಾರೆ. 1 ಎಕರೆ ಕಬ್ಬು ಬೆಳೆದ್ರೆ ಒಂದು ವರ್ಷಕ್ಕೆ ಒಂದು 20,000 ದುಡ್ಡು ಸಂಪಾದನೆ ಮಾಡ್ತಾರೇನೆ. ಆ 20,000 ಟ್ಯಾಕ್ಸ್ ಕಟ್ಟಿಗೆ ಆಗುತ್ತೆ. ಮದ್ದೂರು ತಾಲೂಕು ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತೊಬ್ಬರು ಶಂಕರೇಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸೋಗೋಣ. ಸರ್, ಈಗಾಗಲೇ ನಗರಸಭೆ ಬೇಡ, ಗ್ರಾಮ ಪಂಚಾಯಿತಿ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೃಹತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಧರಣಿ ಸತ್ಯಾಗ್ರಹ 73ನೇ ದಿನಕ್ಕೆ ಕಾಲಿಟ್ಟಿದೆ. ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ? ಏನು ಹೇಳ್ತೀರಿ? ಸರ್, ನಮಗೆ ಜಯ ಸಿಗೋದವ್ರಿಗೂ ನಮಗೆ ಪಂಚಾಯಿತಿ ಬೇಕೇ ಬೇಕು. ಅಲ್ಲಿ ತನಕ ನಾವು ಮುಂದುವರಿತೇವೆ. ನಮ್ಮ ಶಾಸಕರು ನಮ್ಮ ಕಷ್ಟ ಸುಖ ಎಲ್ಲರಿಗೂ ಶಾಸಕರು ತಾನೇ ಅವರು. ನಮಗೆ ಕಷ್ಟ ಸುಖ ಏನು ಅಂತ ಬಂದು ವಿಚಾರಿಸ್ಬೇಕು ತಾನೆ. ಯಾವ ಪಕ್ಷ ಭೇದ ಬಿಡಿ, ಶಾಸಕರು ಅಂದಮೇಲೆ ಪ್ರತಿಯೊಬ್ಬರಿಗೂ ಶಾಸಕರೀಗ ನಮ್ಮ ತಾಲೂಕೇ ಬರಬೇಕಾಯ್ತಲ್ಲ. ಮತ್ತು ಯಾವುದೇ ಅಧಿಕಾರ ಬರ್ಬೋಯ್ತಲ್ವ. ಪಂಚಾಯಿತಿಯಲ್ಲಿ ಜೆಡ್ಪಿನೇ ಆಗಲಿ ಟಿಪಿನೇ ಆಗಲಿ ಯಾವ ಅಧಿಕಾರಿನೂ ಬಂದಿಲ್ಲ ನಮ್ಮಲ್ಲಿ. ಯಾರು ಬಂದು ಯಾಕೆ ಏನು? ಯಾಕೆಂದರೆ ನಮ್ಮ ಜನಗಳು ಮೊನ್ನೆ ಒಂದು ವಾರದಿಂದ ಈ ಸತ್ಯಾಗ್ರಹ ಮಾಡ್ತಾ ಕೂತಿರ್ಬೇಕಾರೆ, ಕಡ್ತಾ ಎತ್ಕೊಂಡು ಹೋಗ್ಬೇಕಾರೆ ಏಕಾಏಕಿ ಬಂದು ಪೊಲೀಸ್ನವ್ರು ಒಂದು 100ರಿಂದ 200 ಜನ ಪೊಲೀಸ್ ಬಂದಿದ್ದಾರೆ. ಇತಿಹಾಸದಲ್ಲಿ ನಮ್ಮ ಗ್ರಾಮಕ್ಕೆ ಅಷ್ಟು ಜನ ಪೊಲೀಸ್ನವ್ರು ಯಾವತ್ತೂ ಬಂದಿಲ್ಲ. ಅಷ್ಟು ಜನ ಬರುವ ಕಾರಣ ಏನಿತ್ತು? ಕಡ್ತಾ ಎತ್ಕೋಬೇಕಾದ್ರೆ ಅಧಿಕಾರಿಗಳು ಬಂದು 3 ಜನ ಬಂದು ಎತ್ಕೊಂಡು ಹೋಗಿರೋ ಆಗೋದು. ಯಾಕೆಂದರೆ ಏನೋ ವಿಂಗಡಣೆ ಮಾಡಿದ್ದೀವಿ ಬೇಕು ಅಂತ ಹೇಳಿದರೆ ಯಾರು ಏನೂ ಮಾಡ್ತಾಯಿರಲಿಲ್ಲ. ಇಷ್ಟು ಫೋರ್ಸಲ್ಲಿ ಬಂದು ಅವಶ್ಯಕತೆ ಏನಿತ್ತು ಅಲ್ವಾ? ಆಮೇಲೆ ಇಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ದೌರ್ಜನ್ಯ ಅಂದರೆ ಸಿನಿಮಾದಲ್ಲಿ ಹಿಡಿದಲ್ವಾ ಸರ್, ಆ ರೀತಿ ದೌರ್ಜನ್ಯ ಮಾಡಿದ್ದಾರೆ. ಅವಶ್ಯಕತೆ ಇತ್ತಾ? ಅಷ್ಟಾದ್ರೂ ಶಾಸಕರು ಬಂದಿಲ್ಲ. ಶಾಸಕರ ಮೇಲೆ ಅಸಮಾಧಾನ ಇದೆ. ಹೌದು, ತುಂಬ ಅಸಮಾಧಾನ ಇದೆ ಶಾಸಕರ ಮೇಲೆ. ದಯವಿಟ್ಟು ನಮಗೆ ಪಂಚಾಯಿತಿ ಬೇಕೇ ಬೇಕು. ನಮ್ಮ ಜನಗಳು ಕಷ್ಟ ಸುಖ ಅಂದರೆ ಪಂಚಾಯಿತಿ ಯಾವುದಕ್ಕಾದ್ರೂ ಸ್ಪಂದಿಸುತ್ತೆ. ಒಂದು ಡೆತ್ ಸರ್ಟಿಫಿಕೇಟ್ ತರಬೇಕಾದ್ರೆ 1 ವಾರಗಟ್ಟಲೆ ಅಲಿತಾರೆ. ಇಲ್ಲ ಆಗಿಲ್ಲ. ಪಂಚಾಯಿತಿ ಬಂದರೆ ಡೆತ್ ಸರ್ಟಿಫಿಕೇಟ್ ಬಂದು ಅರ್ಜಿ ಕೊಟ್ಬಿಡೋದ್ರೆ ಮನೆಗೋ ಸಾಯಂಕಾಲಕ್ಕೋ ಕೂಟ್ಗಳಿಸ್ತಿದ್ವಿ ನಾವು. ಆಮೇಲೆ ಯಾರು ತೀರೋದ್ರೆ ಪಂಚಾಯಿತಿ ಊರು ಗ್ರಾಮದಲ್ಲಿ ಕಡು ಬಡವರು SC ST ಅವ್ರಿಗೆ ನಮ್ದು ಇಂತಿಷ್ಟು ಹಣ ಅಂತ ಒಂದು 2,000ನೋ 5,000ನೋ ಸಹಾಯಧನ ಕೊಡ್ತಿದ್ವಿ. ಅವೆಲ್ಲ ಕೊಡ್ತಾರೆ ನಗರಸಭೆಯಲ್ಲಿ. ಯೋಚನೆ ಮಾಡಿ. ನಮ್ಮ ಜನ ಚೆನ್ನಾಗಿರ್ಬೇಕು, ನಮ್ಮ ಗ್ರಾಮ ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗಬೇಕು. ಈಗ ನಗರಸಭೆ ಆಗಿದ್ರೆ ಏನು ಅಭಿವೃದ್ಧಿ ಮಾಡ್ತಾರೆ? ನಮ್ಮ ತಾಲೂಕನ್ನೇ ಅಭಿವೃದ್ಧಿ ಮಾಡಿಲ್ಲ ಅವರು ಇನ್ನೂ. ಅಲ್ಲಲ್ಲ, ಆಗಿದ್ರೆ ನಗರಸಭೆ ಮಾಡೋದ್ರಿಂದಾಗಿ ಹಳ್ಳಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಹೇಳ್ತಾರೆ ಅಧಿಕಾರಿಗಳು, ಶಾಸಕರು ಸೇರಿದಂತೆಯೇ. ಯಾರಿಗೆ ಲಾಭ? ಹಾಗಾದರೆ ನಗರಸಭೆ ಮಾಡಿದ್ರೆ ಯಾರಿಗೆ? ಹಳ್ಳಿ ಜನರಿಗೋ ಅಥವಾ ಯಾರಿಗೆ? ಹಳ್ಳಿ ಜನಕ್ಕೆ ಅಧಿಕಾರಿಗಳಿಗೆ ಲಾಭ ಅಷ್ಟೇ. ನಮ್ಮ ಉಮೇಶ್ವರು ಇನ್ನೊಬ್ರು ಹೇಳಿದಾರಲ್ಲ, ಅವಾಗ ಹೇಳಿದಾಗ ಅಧಿಕಾರಿಗಳು ಸರ್ಕಾರಕ್ಕೆ ಆದಾಯ, ಬಟ್ ನಮ್ಮ ಜನಕ್ಕೇನು ಉಪಯೋಗ ಇಲ್ಲ ಅದರಿಂದ. ಆಯಿತು ಶಂಕರೇಗೌಡರೆ, ಈಗ ಮಾಜಿ ಅಧ್ಯಕ್ಷರಿದ್ದೀರಿ ನೀವು. ನಗರಸಭೆ ಆದರೆ ಅನುದಾನಗಳು ಜಾಸ್ತಿ ಬರುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಅಧಿಕಾರಿಗಳು ಹೇಳುವುದು. ಖಂಡಿತ ಸುಳ್ಳು. ಅನುದಾನ ಬರಲ್ಲ. ಅನುದಾನ ಬರುತ್ತೆ ಯಾವ್ಯಾವುದು? ರಸ್ತೆ ಕಾಮಗಾರಿಗೆ ಅದು ಇದು ಬರುತ್ತೆ. ಈಗ ನರೇಗನೋ ಇನ್ನೊಂದು ಅಥವಾ ಪ್ರೋತ್ಸಾಹಧನಗಳು ಯಾವುವು ಬರಲ್ಲ ನಗರಸಭೆ ಆದರೆ.
ಓಕೆ, ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಿ, ಶಾಸಕರಿಗೆ ಏನು ಹೇಳ್ತೀರಿ? ಮಾಜಿ ಅಧ್ಯಕ್ಷರಿದ್ದೀರಿ ನೀವು, ಏನು ಮನವರಿಕೆ ಮಾಡ್ತೀರಿ ಅಂತ? ನಮ್ಮ ಶಾಸಕರು ಏನು ಹೇಳೋದಂದರೆ, ದಯಮಾಡಿ ನಮ್ಮ ಪಂಚಾಯತಿ ನಮ್ಗೆ ಉಳಿಸ್ಕೊಡಿ, ನಮ್ಮ ಪಂಚಾಯತಿ ನಮ್ಮಲ್ಲೇ ಉಳ್ಕೋಬೇಕು ಅಂತ ನಮ್ಮ ಆಸೆ. ಅದೇ ಇದು ಪೊಲೀಸ್ನವ್ರು ಬಂದು ತಕರಾರು ಮಾಡ್ತಾ ಇಲ್ಲಿ ನಮ್ಮೆಲ್ಲ ಜೈನ ಮಾಡ್ತಾಯಿತ್ತು. ಅವತ್ತು ಜನ ಹೆಚ್ಚಾಗಿರಲಿಲ್ಲ, ಒಂದು 10-20 ಜನ ಎಷ್ಟು ಇದ್ದರು. ನಾವೇನು ಮಾಡಿ ಇಲ್ಲೇ ಕೂತಿದ್ದು, ಮನೆಗೆ ಕೊಟ್ಟೋದು. ಮನೆಗೆ ಹೋಗಿ ಬರೋದ್ಕಡೆ ಪೊಲೀಸರು ಸದ್ಯ 5 ಗಂಟೆ 4:45 5 ಗಂಟೆ ಬಂದ್ಬಿಟ್ಟಿರ್ತಾರೆ. ಅಲ್ಲ, ಎಷ್ಟು ಜನ ಪೊಲೀಸರು ಬಂದಿದ್ರು, ಹೇಗೆ ನೀವು ಇದುವರೆಗೆ ಅಷ್ಟು ಜನ ಪೊಲೀಸರು ನೋಡಿದ್ರಾ ಹೆಂಗೆ ಅಂತ? ನೋಡಿ, ನಾವೇ ನೋಡ್ಮಲ್ಲ, ಒಂದು 200-300 ಜನ ಪೊಲೀಸ್ ಮೇಲೆ ಆಗೋಯ್ತು. ಈ ಲೇಡೀಸ್ಗಳೇ ಬಂದಾರೆ 200 ಜನ. ಈ ಮೊದಲೇ ಒಂದು ಸ್ವಲ್ಪ ಬಂದಿದ್ದಾರೆ, ಒಂದು ಸಬ್ ಇನ್ಸ್ಪೆಕ್ಟ್ರು ಮತ್ತು ಯಾರೋ ಇಬ್ಬರು ಬೈದ ಕೇಳ್ಕೊಂಡು ಮಾಡ್ಕೋಬೋಕೆ. ಅವ್ರು ತಕ್ಕೋಕೆ ಅವಕಾಶ ಇಲ್ಲ, ಸುಮ್ಮನೆ ನಮಗೆ ಕಷ್ಟ ಜನರಿಂದ. ಅವ್ರು ಬಂದು ಹೇಳಿ ಆಗೋದಿಲ್ಲ ಅಂತೇಳಿ ಹೇಳ್ಬಿಟ್ಬಿಟ್ರು. ತಿರ್ಗಾ ಹೊಂಟೋದ್ರು ಅವರು. ಹೊಂಟದ ಮೇಲೆ ಇವತ್ತು 8 ದಿವಸ ಬಂದಿದ್ರು. ಇವತ್ತು 8 ದಿವಸ ಬಂದವರು. ಏನು ಮಾಡಿದ್ರು? ಬಂದು ಗಲಾಟೆ ಮಾಡಿ ಎಲ್ಲ ತಳ್ಳಿ ಹೊಡೆದು, ಈಗ ನಾನು ಆ ಕಡೆ ಬರ್ತಾಯಿದ್ದೆ, ನಾನು ಜಾಸ್ತಿ ತಳ್ಳಿಬಿಟ್ಟು ಅಲ್ಲಿ ಉಳ್ಳಾಡೋದು. ಯಾಕೆ ಪೊಲೀಸ್ನವರು ಯಾಕೆ ಇದು ಬಂದು ಒಳಗೆ ಬಂದು ಇದು ಮಾಡ್ತಾರೆ ಅಂದ್ಬಿಟ್ಟು. ನಾವು ಯಜಮಾನ, ನಾವು ಊರ ಯಜಮಾನ ಕಾಯಗಳು ನಾವು. ಈಗ ನಗರಸಭೆ ಬೇಡವಾ ನಿಮಗೆ? ಪಂಚಾಯತಿ ಯಾಕೆ ಬೇಕು? ನಗರಸಭೆ ಯಾಕೆ ಬೇಡ? ನಮಗೆ ಅನುಕೂಲ ಆಗಿರೋದು ಪಂಚಾಯತಿ, ಅದು ನಗರಸಭೆ ನಮಗೆ ಬೇಕೇ ಇಲ್ಲ. ಇಲ್ಲಿನೇ ನಮಗೆ ಬೇಕಾಗಿರೋದು ಅಂತೇಳಿ ಆ ಕಾಲದಿಂದ ಓದಾಡ್ತಾ ನಾವು. ಇವತ್ತು ದಿವಸ ಏಕ್ತನಿಯವರು ಪಂಚಾಯತ್ನಲ್ಲಿ ಯಾರೇ ಆಗಿರಲಿ ನಮಗೆ ಏನು ಇರ್ತದೆ ಕೇಳ್ಕೋಯಿಲ್ಲ, ಬಿಟ್ಕೊಡಲ್ಲ. ಹಾಗಾದರೆ ಬಿಟ್ಕೊಡೋದಿಲ್ಲ. ಅವ್ರು ಏನೇ ಆಗಿರಲಿ, ಎಲ್ಲೇ ಯಾವ ಕೋರ್ಟ್ಗೆ ಹೋಗಿರಲಿ ಬಿಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟದ್ದು ಯಾರು ಅಧಿಕಾರ ಏನು ಮಾಡಿದಾರೋ ಅವರೆಲ್ಲ ಬಂದು ಸಮಯ ಬೇಡಬೇಕಿದೆ, ಬೇಡವರೆಗೂ ಅವ್ರು ಬಿಡೋದಿಲ್ಲ ಅವರ. ಓಕೆ, ಪ್ರತಿಭಟನೆ ಮಾಡ್ತೀವಿ. ಹೌದು ಸರ್, ಹೌದು ಸರ್. ನಾವು ಪಂಚಾಯತ್ ಉಳ್ಕಲಿ ಅಂದ್ಬಿಟ್ಟು 73 ದಿನದಿಂದ ಪ್ರತಿಭಟನೆ ಮಾಡ್ತಾವೆ. ನಮ್ಮ ಬದುಕು, ನಮ್ಮ ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ಪ್ರತಿಭಟನೆ ಮಾಡ್ತಾವೆ. ಆ್ಯಕ್ಚುಲಿ ನಾವು ಈಗ ಭತ್ತದ ನಾಟ್ಯ ಮಾಡ್ಬೇಕಾಯ್ತು. ಎಲ್ಲನೂ ಬಿಟ್ಟು ನಮ್ಮ ಪಂಚಾಯತ್ ಉಳಿಸ್ಕೋಬೇಕು ಅಂದ್ಕೊಂಡು ಇಷ್ಟೊಂದೆಲ್ಲ ಹೋರಾಟ ಕಟ್ಕೊಂಡು ಕೂಲಿ ಕಾರ್ಮಿಕರು, ಮಹಿಳೆಯರು, ನಮ್ಮ ಬಡವ್ರ ಬಗ್ಗರು ಕಟ್ಕೊಂಡು ಹೋರಾಟ ಮಾಡ್ತೇವೆ. ನಮಗೆ ಪಂಚಾಯತಿಲಿ ತುಂಬ ಸವಲತ್ತು ಆಯ್ತಾ, 150 ಸವಲತ್ತು ಆಯ್ತಾ. ನಗರಸಭೆಯಲ್ಲಿ ಒಂದು ಸವಲತ್ತಿಲ್ಲ. ನಗರಸಭೆಯಲ್ಲಿ ನಮ್ಮ ದುಡ್ಡು, ನಮ್ಮ ತಾವು ಟ್ಯಾಕ್ಸ್ ಕಟ್ಕೊಂಡು ನಮ್ಮ ಊರನ್ನೇ ಅಭಿವೃದ್ಧಿ ಮಾಡೋರು ಹೊರತು ಬೇರೆ ಸರ್ಕಾರದ ಸವಲತ್ತು ತರುವುದಿಲ್ಲ. ಪಂಚಾಯತಿಲಿ ನರೇಗಾದಿಂದ ಕೂಲಿ ಕಾರ್ಮಿಕರು ಇಲ್ಲಿ ಇರೋರೆಲ್ಲ ನರೇಗಾದಲ್ಲಿ ಕೆಲಸ ಮಾಡ್ತಾರೆ. 100 ದಿನ 120 ದಿನ, ಈಗ 120 ದಿನ ಮಾಡವ್ರೆ. ಅದೆಲ್ಲ ಕೂಲಿ ಕಾರ್ಮಿಕರೆಲ್ಲ ಸಿಗ್ತಾರೆ ಕೂಲಿಗಳು. ನಗರಸಭೆಯಲ್ಲಿ ಏನೂ ಸಿಗೋದಿಲ್ಲ. ನಮ್ಮ ಟ್ಯಾಕ್ಸ್ ನಮಗೆ ಮಾಡ್ತಾರೆ. ಇವತ್ತು ಒಂದು ಬೀದಿ ಲೈಟ್ಗೆ ನಮ್ಮ ಪಂಚಾಯತಿಂದ ಒಂದು 5 ರೂಪಾಯಿ ಹಾಕ್ತಾರೆ ವರ್ಷಕ್ಕೆ ನಮ್ಮ ಜನಕ್ಕೆ. ಆದ್ರೆ ನಗರಸಭೆ ಬಂತು ಅಂತಂದ್ರೆ 150 ರೂಪಾಯಿ ಹಾಕ್ತಾರೆ. ಈಗ ನಮ್ಮ ಗ್ರಾಮದಲ್ಲಿ ಪಂಚಾಯತಿಗೆ 250 ರೂಪಾಯಿ ವರ್ಷಕ್ಕೆ ನೀರು ಕಂದಾಯ ಕಟ್ತೀವಿ. ಆದರೆ ತಿಂಗಳಿಗೆ 250 ರೂಪಾಯಿ ಕಟ್ಟಬೇಕು ನಗರಸಭೆಗೆ. ಆಗ ಈ ತಿಂಗಳಿಗೆ ಲೆಕ್ಕ ಹಾಕಂದ್ರೆ 3000 ರೂಪಾಯಿ ಆಗುತ್ತಾರೆ. 3,000 ರೂಪಾಯಿ ಆಗುತ್ತೆ. 3,500 ರೂಪಾಯಿಲಿ ಮನ್ಗಂದಾಯ ಕಟ್ಕೊತೀವಿ. ಆ 3,500 ರೂಪಾಯಿಗೆ ಮನ್ಗಂದಾಯ ಕಟ್ಕೊತೀವಿ ನಾವು ಇವತ್ತು. ಆದರೆ ನೀರಿನ ಬಿಲ್ಲು 3,000 ರೂಪಾಯಿ ಮನ್ಗಾಯಿ. ನಮ್ಮ ಹೆಚ್ಚು ಕಮ್ಮಿ ತೊಟ್ಟಿ ಮನೆಗಳು, ನಮ್ಮ ಹಳ್ಳಿ ಕಡೆ ತೊಟ್ಟಿ ಮನೆಗಳು 30, 50, 80 ಗಂಟೆ ಅವೆ ಮನೆಗಳು. ಅವಕ್ಕೆಲ್ಲ ಹುಸಿ ಟ್ಯಾಕ್ಸ್ ಬೀಳುತ್ತಾ? ಇವರೆಲ್ಲ ಬಂದು ಸರ್ಕಾರದಿಂದ ಏನು ಕಟ್ಕೊಡ್ತಾರೆ ನಮ್ಗೆ? ಇವತ್ತು MLA ಮಾಡಿರ್ಬೋದು, ನಮ್ಗೆ ಅದು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋ ಪಂಚಾಯತಿ ಬೇಕಾಗಿರೋದು ನಮಗೆ. ಇವತ್ತೆಲ್ಲ ಕೂಲಿ ಕಾರ್ಮಿಕ ಸರ್, ಇವತ್ತೆಲ್ಲ ಅವ್ರ ಮನೆಯಿಂದ ತರಕಾರಿ, ಉಡಿ, ಅಕ್ಕಿ, ಹುಣಸೆಹಣ್ಣು ಎಲ್ಲ ತಗೊಂಬಂದು ನಮ್ಮ ಅಡುಗೆ ಮಾಡ್ಕೊಂಡು ಹೊಂತಾ ಇರೋದು. ಇಲ್ಲಿ ಯಾವಂಥವು ಏನೋ 1 ರೂಪಾಯಿ ಕೈ ಚಾಲ್ತಿಲ್ಲ ನಾವು. ನಮ್ಮ ಗ್ರಾಮದವರು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಕೂತ್ಕೊಂಡು, ರಾತ್ರಿ ಹೊತ್ತು ಬಂದು ಕೂತಿದ್ದಾರೆ, ಹಗಲೊತ್ತು ಬಂದು ಕೂತಿದ್ದಾರೆ. ಮನೆ ಮಠ ಎಲ್ಲ ಬಂದು ಕೂತ್ಕೊಂಡು ಹೋರಾಟ ಕೊಡ್ತಾವೆ 73,000. ಈ ಪಂಚಾಯತಿ ಉಳ್ಕೊಗಂಟು ನಮ್ಮ ಯಾವುದೇ ಕಾರಣಕ್ಕೆ ಪಂಚಾಯತಿ ಬಿಟ್ಟು ಕಲ್ಲೋದಿಲ್ಲ ನಾವು. ಮದ್ದೂರು ತಾಲೂಕು ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಪ್ರಸನ್ನ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. 73 ದಿನಗಳಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ. ನಗರಸಭೆ ಬೇಡ, ಗ್ರಾಮ ಪಂಚಾಯಿತಿ ಬೇಕು ಅಂತ ಹೇಳಿ ಘೋಷಣೆಗಳನ್ನು ಕೂಗ್ತಿದ್ದೀರಿ. ಯಾಕೆ ಹಠಕ್ಕೆ ಬಿದ್ದಿದ್ದಾರೆ 4 ಗ್ರಾಮದ ಹಳ್ಳಿಯ ಜನರು? ಏನು ಹೇಳ್ತೀರಿ? ನಗರಸಭೆ ಯಾಕೆ ಬೇಡ ಅಂತ? ನಾವು ಹಳ್ಳಿ ಜನರು ಯಾರೂ ಕೂಡ ಅಡ್ಡಕ್ಕೆ ಬಿದ್ದಿಲ್ಲ. ಅಡ್ಡಕ್ಕೆ ಬಿದ್ದಿರುವಂಥದ್ದು ಸರ್ಕಾರ ಅನ್ನಿಸ್ತದೆ ನನಗೇನೋ. ಇದ್ರ ಜೊತೆಗೆ ಒಂಚೂರು ಶಾಸಕರು ಕೂಡ ಹಠ ಮಾಡ್ತಾವ್ರೆ ಅನ್ನಿಸ್ತದೆ. ಯಾಕೆ ಅಂದರೆ ಇವತ್ತು ನಾವು 73 ದಿನ ಒಂದು ಹಳ್ಳೀಲಿ ಹೆಂಗಸರು ಮಕ್ಕಳುಗಳೆಲ್ಲ ಅವರ ಕಾರ್ಯಕಟ್ಲೆ ಮತ್ತು ಏನು ರೈತರು ಅಂದಮೇಲೆ ದಿನನಿತ್ಯವಾದಂಥ ಕೆಲಸ, ಹಸು ದನ ಕರ ಅವ್ರ ಜಮೀನು ನೋಡೋದೇ ತುಂಬ ಕಷ್ಟವಾದಂಥ ಟೈಮ್ನಲ್ಲಿ ನಿಮಗೆ 73 ದಿನದಿಂದ ಈ ಜಾಗನ ಕುಂತು ಅವರು ಈ ಕೆಲಸನ ಮಾಡ್ತಾವ್ರೆ ಅಂದರೆ ಅವ್ರು ನಿಜವಾಗ್ಲೂ ಕರುಣೆ ಇಲ್ವಾ? ಕರುಣೆ ಇದ್ದರೆ ಇವತ್ತು ಖಂಡಿತ ಬಂದು ಈ ಜಾಗದಲ್ಲಿ ಬಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾನೆ. ನೇರವಾಗಿ ಬಂದು ಏನಾಗಿದೆ ಅಂತ ಕೇಳಬೇಕಾಯ್ತವ್ರು. ಅದು ಯಾವುದನ್ನೂ ಕೇಳ್ದಾನೆ ನಮಗೆ ಈಗ ಆಲ್ರೆಡಿ ಒಂದು 25 ದಿವಸದಿಂದ ಒಂದು ಇದು ಕೊಟ್ಟರು, ಅರ್ಜಿ ಕೊಟ್ಟರು. ಅವರು ಏನಂತ ತಹಸೀಲ್ದಾರ್ ಮುಖಾಂತರ ಬನ್ನಿ, ಯಾಕೋಸ್ಕರ ನೀವೆಲ್ಲ ಹಿಂಗೆ ಕೂತಿದ್ರು ಮಾತಾಡುವ ಅಂತ ಯಾರು ನಮ್ಮ ಉಸ್ತುವಾರಿ ಸಚಿವರು ಬಂದು ಕೂಗಿದ್ರು. ಉಸ್ತುವಾರಿ ಸಚಿವರು ಸಭೆಗೆ ಅಂತಂದ್ಬಿಟ್ಟು
ಮೊನ್ನೆ ಶಾಸಕರು ಬಂದಿದ್ದಾಗ ನಾವು ಏನದೇ ನಾವು ಹೇಳ್ದೆ, ನಾವು ಇಂತಿಂಥ ಪರಿಸ್ಥಿತಿ ಇದೆ ನಮಗೆ. ನರೇಗಾದಲ್ಲಿ ಸುಮಾರು 200 ಕಾರ್ಯಕ್ರಮ ಇದೆ. 200 ಕಾರ್ಯಕ್ರಮದಲ್ಲಿ ನಾವು ಏನು ಅಂದರೆ ಕೃಷಿ ಹೊಂಡ ನಿಮಗೆ, ಮತ್ತು ತೆಂಗಿನ ಸಸಿ ನೆಡುವಂಥದ್ದು, ಬಾಳೆ ಸಸಿ ನೆಡುವಂಥದ್ದು, ನೀವು ಯಾವುದೇ ಒಂದು ತೋಟಗಾರಿಕೆ ಇಲಾಖೆ ಯಾವುದೇ ಒಂದು ಸವಲತ್ತುಗಳು, ಮತ್ತು ಮೀನುಗಾರಿಕೆ, ನಂತರ ಬದು ನಿರ್ಮಾಣ, ಕವಲೆ ನಿರ್ಮಾಣ ಮಾಡ್ಕೊಳ್ಳುವಂಥದ್ದು, ದಾರಿ ನಮ್ಮ ಹೊಲ ಅನ್ನುವಂಥ ಕಾರ್ಯಕ್ರಮ, ಇಂಥ ಅದ್ಭುತವಾದ ಕಾರ್ಯಕ್ರಮದ ಜೊತೆಗೆ ನಮಗೆ ಏನು ಅಂದರೆ ಮಕ್ಕಳಿಗೆ ಗ್ರಾಮೀಣ ಕೃಪಾಂಕ ಹೋಯ್ತದೆ. ಮಕ್ಕಳಿಗೆ ಗ್ರಾಮೀಣ ಕೃಪಾಂಕ ಎಷ್ಟೊಂದು ಅವಶ್ಯಕತೆ ಇದೆ ಅಂತ ಸರ್ಕಾರ ಇವತ್ತು ಗ್ರಾಮೀಣಕ್ಕೆ ಒಂದು ಬಿಟ್ಟಿದ್ದಾರೆ ಇವತ್ತು ಇಂಥವೆಲ್ಲ. ಆಮೇಲೆ ನರೇಗಾದಲ್ಲಿ ಸಿಕ್ಕುವಂಥ ಯೋಜನೆಗಳು ಇಡೀ ಸರ್ಕಾರದಲ್ಲಿ ನೀವು ಸರ್ಕಾರ ಬೇರೆ ಯಾವ ಸ್ಕೀಮಲ್ಲೂ ಸಿಕ್ಕಲ್ಲ, ಅಷ್ಟಿದೆ. ಅಲ್ಲ ಪ್ರಸನ್ನ ಅವರೇ, ನಗರಸಭೆ ಆದರೆ ರಸ್ತೆ ಅಗಲೀಕರಣ ಆಗತ್ತೆ, ಆಮೇಲೆ ಕೃಷಿ ಜಮೀನಿಗೆಲ್ಲ ಹೆಚ್ಚುವರಿ ಅಂದರೆ ಅವರ ರೇಟ್ ಜಾಸ್ತಿ ಆಗುತ್ತೆ, ಮೌಲ್ಯಗಳು ಜಾಸ್ತಿ ಆಗುತ್ತೆ, ಅನುದಾನಗಳು ಬರುತ್ತೆ ಅಂತಾರೆ. ನೀವು ನೋಡಿದ್ರೆ ಗ್ರಾಮ ಪಂಚಾಯತಿನಾಗಲಿ ಇಲ್ಲಿ ಅಂತ ಹೇಳ್ತಿದ್ದೀರಿ. ಏನು ಮೂಲ ಕಾರಣ ಏನು ಅನ್ನುವಂಥದ್ದು? ಇದೆಲ್ಲ ರಾಜಕೀಯ ಏನಾರು ಇದೆಯಾ ಅಥವಾ ಏನು ಅಂತ? ನಾವು ರಾಜಕೀಯ ಅನ್ನೋದು ಬೇಕಾಗಿಲ್ಲ. ಸದ್ಯಕ್ಕೆ ಅವ್ರಿಗೆ ಅರಿವು ಕಡಿಮೆ ಇದೆ ಅನ್ನಿಸ್ತದೆ, ನನಗೇನು ಅರಿವು ಕಡಿಮೆ ಇದೆ. ಯಾಕೆಂದರೆ ಪಂಚಾಯತಿಲಿ ಎಷ್ಟು ಸವಲತ್ತು ಬರ್ತದೆ, ನಮಗೆ ನಗರಸಭೆಯಲ್ಲಿ ಏನೂ ಬರಲ್ಲ. ಬರುವಂಥದ್ದು ನಗರಸಭೆಯಲ್ಲಿ ನಮಗೆ ಬರೀ ನಾವು ಕುಡಿ ನೀರಿನ ಕಂದಾಯ ಕಟ್ಟೋದು ಮತ್ತು ಮನೆ ಟ್ಯಾಕ್ಸ್ ಕಟ್ಟೋದು 2 ಬಿಟ್ಟರೆ ನಮಗೆ ಉಪಯೋಗ ಆಗುವಂಥದ್ದು ಯಾವುದೂ ಇಲ್ಲ. ರಸ್ತೆ ಮಾಮೂಲಿ ನಾವೇ ನಿರ್ಮಾಣ ಮಾಡ್ತೀವಿ, ಚರಂಡಿಗಳು ನಮ್ಮಲ್ಲೇ ನಿರ್ಮಾಣ ಆಯ್ತದೆ. ಅವರು ವಿಶೇಷವಾಗಿ ಏನು ಕೊಡ್ತಾರೆ, ಗ್ರಾಮೀಣ 95% ರೈತರಿದ್ದೀವಿ ನಾವು ಈ ಭಾಗದಲ್ಲಿ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ 95% ರೈತರಿದ್ದೀವಿ. ರೈತರಿಗೆ ಅನುಕೂಲ ಆಗುವಂಥ ಸ್ಕೀಮ್ ಏನಾರು ಇದ್ದರೆ ಅದು ಏನಿದ್ರು ಇದ್ರಲ್ಲಿ ಮಾತ್ರ, ಪಂಚಾಯತಿಲಿ ಮಾತ್ರ. ಇನ್ನು ಯಾವುದೇ ಸ್ಕೀಮು ನೀವು ಅಷ್ಟು ಸುಲಭವಾಗಿ ನಗರಸಭೆ ಬರಲ್ಲ. ನಮ್ಮಲ್ಲಿ ಬಾತ್ರೂಮ್ ಕಟ್ಟೋಕ್ಕಾಗಲಿ, ಮನೆಗಳ ನಿರ್ಮಾಣಕ್ಕಾಗಲಿ, ನಮಗೆ ಗ್ರಾಮೀಣಕ್ಕೆ ಸಂಬಂಧಪಟ್ಟಂಥ ನೀವು ಬೋರ್ವೆಲ್ಗೆ ನೀವು ನೀರನ್ನ ಇದು ಮಾಡುವಂಥದ್ದಲ್ಲಿ ಯಾವುದೇ ಒಂದು ಇದು ವಿಚಾರದಲ್ಲೂ ಕೂಡ ಸಂಪೂರ್ಣವಾಗಿ ನಮಗೆ ಒಳ್ಳೆಯದಾಯ್ತದೆ. ಯಾವುದೇ ಕಾರಣಕ್ಕೂ ನಮ್ಮ ನಗರಸಭೆ ಬೇಡ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಓಕೆ, ಈಗಾಗಲೇ 73 ದಿನ ಆಗಿದೆ. ಎಲ್ಲಿವರೆಗೆ ತಲುಪಿಸ್ತೀರಾ ಇದನ್ನು? ಎಲ್ಲಿವರೆಗೆ ಮುಟ್ಟುತ್ತೆ ಅನ್ನುವಂಥದ್ದು ಈ ಪ್ರತಿಭಟನೆ, ಈ ಧರಣಿ ಎಲ್ಲಿವರೆಗೆ? ನಾವು ಹೇಳೋದು ಅಂದರೆ ವಿರೋಧ ಪಕ್ಷದ ನಾಯಕರು ಬಂದರು, ನಾರಾಯಣಸ್ವಾಮಿ ಅವರು ಮತ್ತು ಅಶೋಕ್ ಅವರು ಈ ಜಾಗಕ್ಕೆ, ವಿರೋಧ ಪಕ್ಷದವರು ಅವರು, ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು. ಇಲ್ಲಿ ಮಾಜಿ ಶಾಸಕರಂಥ ತಮ್ಮಣ್ಣವರು ಮತ್ತು ಸ್ವಾಮಿಯವರು ಬಂದಿದ್ದರು. ಅದರ ನಂತರ ನೀವು ಅಲ್ಲಿ ಕುಮಾರಸ್ವಾಮಿಯವರು ಗೆಜ್ಜಿಗೆರೆಗೆ ಬಂದು ನಮ್ಮನ್ನು ಕೂಡ ಬರೇಳಿದರು. ನಾವೆಲ್ಲರೂ ಕೂಡ ಗೆಜ್ಜಿಗೆರೆಗೂ ಹೋಗಿ ಅವ್ರ ಜೊತೆಲೂ ಕೂಡ ನಾವು ಮನವಿನ ಕೊಟ್ಟು ನಾವು ಅವ್ರ ಮನವಿಗೆ CM ಅವರು ಲೆಟ್ರ್ ಹಾಕಿದ್ದಾರೆ. ಏನಂತ, ಈ ಪಂಚಾಯತಿ ಏನು ಮಾಡಿದಿರಿ ಅದನ್ನ ಇನ್ನೊಂದು ಸಾರಿ ನೀವು ಸಮಗ್ರವಾಗಿ ತನಿಖೆ ಮಾಡಿ, ಏನು ಯಾಕೋಸ್ಕರ ಆಗದೆ ಅಂತ CM ಅವರು ಮೊನ್ನೆ ಈಗ ಒಂದು ಆಲ್ರೆಡಿ ಲೆಟ್ರ್ ಹಾಕಿದ್ದಾರೆ. ನಮ್ಮ ನಿರೀಕ್ಷೆ ಏನು ಅಂತಂದರೆ, ನಾವು ಈ ಪಂಚಾಯತಿ ಉಳಿವರೆಗೂ ಕೂಡ ನಮ್ಮ ಹೋರಾಟ ಬಿಡಲ್ಲ. ನೀವು ಯಾವುದೇ ಕಾರಣಕ್ಕೂ ನೀವೇನಾರು ಇವರು ಕೈ ಬಿಟ್ಬಿಡ್ತಾರೆ. ಅವರು ಇನ್ನೊಂದು ಉಡಾಫೆ ಮಾತು ಏನು ಅಂದರೆ, ಯಾರೋ ದುಡ್ಡು ಕೊಡ್ತಾವ್ರೆ, ಯಾರೋ ಅನ್ನ ತಿನ್ಕೊಂಡವ್ರೆ, ಅದಕ್ಕೋಸ್ಕರ ನಾವು ಅವ್ರು ಮಾಡ್ಕೊಂಡು ಹೋಗಲಿ ಅನ್ನುವಂಥ ಉಡಾಫೆ ಮಾತುಗಳು ಬಿಡಿ ದಯಮಾಡಿ. ಇಲ್ಲಿ ಪ್ರತಿಯೊಬ್ಬರ ಮನೆಯಿಂದನೂ ಅವ್ರವ್ರ ಅಕ್ಕಿ ತತ್ತಾರೆ, ಅವ್ರವ್ರ ಸಾಂಬಾರು ಪುಡಿ ತತ್ತಾರೆ, ಸಿಕ್ತಂಥ ನಮ್ಮಲ್ಲೇ ತರಕಾರಿ ಸಿಕ್ಕದನ್ನ ತಗೊಂಬಂದು ಅಡುಗೆ ಮಾಡ್ಕೊಂಡು ತಿಂತಾಯಿದ್ದೀವಿ. ನಾವು ಯಾರು ರೈತರು ಯಾರ್ದು ಭಿಕ್ಷೆ ಬೇಡಕ್ಕೆ ಹೋಗಲ್ಲ. ನಾವು 4 ಜನಕ್ಕೆ ಅನ್ನ ಹಾಕುವಂಥ ಜನ. ನಾವು ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ಬೇರೆಯವ್ರ ಕೈ ಬಿಟ್ಕೊ ಮಾಡುವಂಥ ಕೆಲಸ ಏನಿಲ್ಲ. ಸ್ವಾಭಿಮಾನದ ಹೋರಾಟ ಮಾಡ್ತಾಯಿದ್ದೀವಿ. ದಯಮಾಡಿ ಏನಂದರೆ ಶಾಸಕರು ಅಂದರೆ ಈ ಒಂದು ಕ್ಷೇತ್ರಕ್ಕೆ ತುಂಬ ದೊಡ್ಡವರಿದ್ದೀರಿ. ನೀವು ಯಾವುದೇ ಹಠನ ಬಿಟ್ಟು ದಯಮಾಡಿ ನಮ್ಮ ಪಂಚಾಯತಿಗೆ ಬಂದು ಎಲ್ಲ ಜನರ ಕಷ್ಟ ಸುಖನ ವಿಚಾರ ಮಾಡಿ ಈ ಪಂಚಾಯತಿನ ಉಳಿಸ್ಕೊಡಿ. ಯಾವುದೇ ಕಾರಣಕ್ಕೂ ಇವತ್ತೇನು ಸರ್ಕಾರದವರು ಇವತ್ತು ಏನು ಈ ನಮ್ಮ ಇದರಲ್ಲಿ ಈ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಒಂದು ಅಬ್ದುಲ್ ನಜೀರ್ ಸಾಹೇಬರು ಮತ್ತು ಗಾಂಧಿ ಇಟ್ಕೊಂಡು ಅವರು ಇವತ್ತು ಈ ಒಂದು ಮಟ್ಟಕ್ಕೆ ಬೆಳೆದವ್ರೆ. ಅಬ್ದುಲ್ ನಜೀರ್ ಸಾಹೇಬರು ಏನು ವಿಕೇಂದ್ರೀಕರಣ ಇದೆ, ಅಧಿಕಾರ ವಿಕೇಂದ್ರೀಕರಣ ಇದೆ, ಅದಕ್ಕೋಸ್ಕರ ಈ ಪಂಚಾಯತಿ ಮಾಡವ್ರೆ. ಈ ಪಂಚಾಯತಿ ಮಾಡಿರೋದು ಅಧಿಕಾರ ವಿಕೇಂದ್ರೀಕರಣ ಆಗಲಿ, ಎಲ್ಲ ಜನರಿಗೆ ಸವಲತ್ತು ಸಿಕ್ಕಲಿ ಅನ್ನೋ ಉದ್ದೇಶದಿಂದ. ಅಬ್ದುಲ್ ನಜೀರ್ ಸಾಹೇಬರು ಉದ್ದೇಶ ಇಟ್ಕೊಂಡಂಥ ಬಂದಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ವಿಶೇಷವಾದಂಥ ಗಮನ ತಗೊಂಡು ದಯಮಾಡಿ 4 ಪಂಚಾಯತಿ ಗ್ರಾಮಸ್ಥರನ್ನ ಬಿಟ್ಟು ನಿಮ್ಮ ಮದ್ದೂರನ್ನು ನೀವು ಏನು ದರ್ಜೆಗಾರ ಏರಿಸ್ಕೊಳ್ಳಿ, ಮದ್ದೂರು ಅಭಿವೃದ್ಧಿ ಮಾಡಿ ನಂತರ ನಮ್ಮ ಹಳ್ಳಿಗಳಿಗೆ ಕೈ ಹಾಕಿ ನಮ್ಮ ಹಳ್ಳಿಗಳಿಗೆ ದಯಮಾಡಿ ನೀವು ಏನು ಗ್ರಾಮೀಣ ಅದು ಉಳಿಸ್ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಓಕೆ, ಚಾಮನಹಳ್ಳಿ ಮತ್ತು ಸೋಮನಹಳ್ಳಿಯ ಗ್ರಾಮಸ್ಥರು ಒಂದಷ್ಟು ಅಂದರೆ ಹೋರಾಟ ಮಾಡಲಿಕ್ಕೆ ಹಿಂದೇಟು ಹಾಕಿದ್ದಾರೆ. ಅವ್ರ ಸಹಕಾರನೂ ಕೂಡ ಸಿಕ್ಕಿದರೆ ಇನ್ನಷ್ಟು ನಿಮಗೆ ಆನೆ ಬಲ ಬರ್ತೈತೆ ಅನ್ನುವಂಥದ್ದು ಕೆಲವರು ಹೇಳುವಂಥ ಮಾತು. ನಿಜನ ಅದು ಏನು ಅಂತ ಹೇಳಿ? ನಿಜ. ಪಾಪ ಅಲ್ಲೇನಾಗಿದೆ ಅಂತಂದರೆ, ನಮ್ಮಲ್ಲೇನು ಅಂದರೆ ಯಜಮಾನರುಗಳು ನಮ್ಮಲ್ಲಿ ತುಂಬ ಅಚ್ಚುಕಟ್ಟಾಗವ್ರೆ. ನಮ್ಮಲ್ಲಿರುವಂಥ ಯಜಮಾನರುಗಳು ಏನು ಮಾಡಿದ್ರು,
ಕುಂತು ನಮ್ಮಲ್ಲಿ ನಿರ್ಣಯ ಮಾಡಿದ್ರು. ನಮ್ಮ ಯಾವಾಗ ಮಹಿಳೆ ಮೇಲೆ ಅಲ್ಲೇ ಆಯಿತು ಅಲ್ಲಿವರೆಗೆ ಸುಮ್ಮನೆ ಇದ್ದವರು ಎಲ್ಲರೂ ಕೂಡ ಒಕ್ಕಲಿಂದ ತೀರ್ಮಾನ ಮಾಡ್ರು ನಮ್ಮ ಪಂಚಾಯತಿ ಬೇಕು, ನಮ್ಮ ಪಂಚಾಯತಿನೇ ಉಳ್ಕೋಬೇಕು, ನಮಗೆ ನಗರಸಭೆ ಬೇಡ ಅಂತ ನಮ್ಮಲ್ಲಿ ಯಜಮಾನರುಗಳು ಒಂದು ತಂಡೆ ಕೂತ್ಕೊಂಡು ಎಲ್ಲರೂ ಕೂಡ ತೀರ್ಮಾನ ಮಾಡ್ರು. ಆ ಒಂದು ಜವಾಬ್ದಾರಿನ ಅವ್ರ ಗ್ರಾಮಸ್ಥರುಗಳು ತಗೋಬೇಕಾಗಿತ್ತು. ಆ ಗ್ರಾಮಸ್ಥರಲ್ಲಿ ಆ ಒಂದು ನಿಲುವು ತಗೋದೇ ಇರೋದು ಎಲ್ರಿಗೂ ಬೇಸರ ಸಂಗತಿ ಅಂತ ಹೇಳ್ಕೊತೀನಿ. ಗೊರವನಹಳ್ಳಿ ಗ್ರಾಮದ ಗ್ರಾಮಸ್ಥೆ ಸುನಂದ ಅವರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸೋಣ. ಸುನಂದಮ್ಮ ಅವರೇ, ನೀವು ಕೂಡ ಭಾಗವಹಿಸಿದ್ರಿ ಪ್ರತಿಭಟನೆಯಲ್ಲಿ. ನಗರಸಭೆ ಯಾಕೆ ಬೇಡ ಅಂತೇಳಿ ಧರಣಿ ಮಾಡ್ತಾ ಇದ್ದೀರಾ? ಯಾಕೆ ಗ್ರಾಮ ಪಂಚಾಯತಿ ಬೇಕು? ಇವಾಗ ನಮ್ಮ ಮನೆಲ್ಲ ಹಾಕೊಂಡು ಊಟ ಮಾಡೋದು ಹೆಂಗಿರೋದು, ಹೊರಗಡೆ ಅವ್ರ ಮನೆಗೆ ಹೋಗಿ ಊಟ ಮಾಡೋದು ಹೆಂಗಿರೋದು, ನಮ್ಮ ಗ್ರಾಮ ಪಂಚಾಯತಿ ನಮಗೆ ಬೇಕು. ನಮ್ಮ ಬೇರೆ ನಗರಸಭೆ ಅವೇನು ಬೇಕಾಗಿಲ್ಲ. ನಾವು ಒಬ್ಬರು ವಿದ್ಯಾವಂತರು ಇರ್ತಾರೆ, ಮನೇಲಿ ಗಂಡು ಮಕ್ಳು ಇರೋದಿಲ್ಲ, ಅವ್ರು ಹೆಂಗಸ್ರುಗಳು ಬರಬೇಕು. ನಮ್ಗೆ ಹಿಂಗಿಂಥದ್ದು ಸೌಲಭ್ಯಗಳು ಅಂದರೆ ನಮ್ಮೂರಲ್ಲಿ ಯಾರು ಬಂದವಳೆ ಮಾಡಿಕೊಡ್ರು ಅಂತಾರೆ. ನಗರಸಭೆಗೆ ಹೋಗಿ ಹಣ ಎಲ್ಲಣ್ಣ ಅಂತ ಕೇಳಬೇಕು. ಅದು ನಮಗೆ ಬೇಕಾಗಿಲ್ಲ. ನಮ್ಗೆ ಗ್ರಾಮ ಪಂಚಾಯತಿನೇ ಬೇಕು. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರು, ಪೊಲೀಸರು ಬಂದಿದ್ರು, ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿದ್ರು. ಅವತ್ತು ನೀವು ಇದ್ರ, ಏನಾಯ್ತು ಅವತ್ತು ಘಟನೆ? ಅವತ್ತು ಗಲಾಟೆಯಾಗಿ ಬುಕ್ಕೆಲ್ಲ ಏನೇನೋ ತುಂಬ್ಕೊಂಡಿದ್ರು. ನಾನು ಗದ್ದೆ ಎತ್ತರದಿಂದ ಬಂದ್ಬಿಟ್ಟು ಇಲ್ಲಿಗೆ ಬರೋ ಅಷ್ಟರಲ್ಲಿ ನನ್ನ ಮಗವರೆಲ್ಲ ಇದ್ದರು. ನಾನು ಹೋದೆ. ತಳ್ಳಾಡ್ಕೊಂಡು ಒಳ್ಳೆ ಕಸಗಳು ಬಿಸಾಕ್ತಾರಲ್ಲ ಆ ರೀತಿಲಿ ಅತ್ತಾಗಿತ್ತಾಗ ಬಿಸಾಕೊಂಡು ತಳ್ಳಾಡ್ಕೊಂಡು ವಯಸ್ಸಾದವರು ಯಾರನ್ನೂ ನೋಡಲಿಲ್ಲ. ಕಸ ಎತ್ತಿ ಬಿಸಾಕ್ದಂಗೆ ಫುಟ್ಬಾಲ್ ಆಡ್ದಂಗೆ ಆಡಿದ್ರು. ಯಾವ ಪಿಕ್ಚರಲ್ಲಿ ಹೋದ್ರೂ ಆ ಥರ ನೋಡ್ಕಾಯ್ತಿಲ್ಲ. ಫ್ರೀಯಾಗಿ ಪಿಕ್ಚರ್ ನೋಡ್ಕೊಂಡು ತೋರಿಸ್ಬಿಟ್ಟು ಹೋದ್ರು ಅಷ್ಟೇ. ಊಟಲ್ಲಿ ನಗರಸಭೆ ಬೇಕು ಅನ್ಕೊ ಮಾಡಿರೋರು ಯಾರ್ಯಾರ ಕೈಯಿಂದ ಏನೇನಾಯ್ತಾ ಇದ್ದದೋ ಈ ಹಳ್ಳಿಲಂತೂ ಜನಗಳು ಬಲಿಪಶು ಆಯ್ತವ್ರೆ. ಬಲಿಪಶುಗಳು. ಯಾಕೆ ನಗರಸಭೆ ಯಾಕೆ ಬೇಡ ಅಂತ ನಾವು ಅನ್ಲಿಲ್ವ? ನಾವು ಇಲ್ಲಿದ್ರೆ ಒಬ್ರಿಲ್ದಾರೆ ಒಬ್ಬರು ಹಳ್ಳಿಗಳಲ್ಲಿ ಬಂದವ್ರನ್ನ ನೀರು ಕುಡಿ ಅಂತಾರೆ. ಗ್ರಾಮ ಪಂಚಾಯತಿ ಅಂದರೆ ನಗರಸಭೆಯಲ್ಲಿ ಹೋಗಿ ಹಣ ನೀರು ಕೊಡೋಣ, ಅದು ಯಾರನ್ನೋ ನೋಡಕ್ಕೆ ಬಂದಿದೆ, ನಂಗೆ ಸಿಗಲಿಲ್ಲ ಅವರು ಅಂತಂದರೆ ಯಾರೂ ಕನಿಕರಣ ಇರೋದಿಲ್ಲ. ಹಳ್ಳಿಲೇ ಇರಬೇಕು ನಮ್ಮ ಸೌಲಭ್ಯಗಳು. ನಮಗೆ ಮದ್ದೂರಲ್ಲಿ ನಗರಸಭೆಗೆ ಹೋಗಿ ನಾವು ಕೇಳ್ಕೊಂಡು ಬೇಕಾಗಿಲ್ಲ. ಅದು ನಮಗೆ ಹಳ್ಳಿದೇ ಸರಿ. ಗೊರವನಹಳ್ಳಿ ಗ್ರಾಮದ ಗ್ರಾಮಸ್ಥ ರಾಮಚಂದ್ರ ಅವರು ನಮ್ಮೊಂದಿಗಿದ್ದಾರೆ, ಅವರೇ ನಾವು ಮಾತನಾಡಿಸೋಣ. ರಾಮಚಂದ್ರ ಅವರೇ, ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ. 73 ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಯಾಕೆ ನಗರಸಭೆ ಬೇಡ? ನಗರಸಭೆಗೆ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ನಮ್ಮದು ಗ್ರಾಮೀಣ ಬದುಕು, ಗ್ರಾಮೀಣ ಶೈಲಿ, ವ್ಯವಸಾಯ ಮೂಲದಿಂದ ಬದುಕ್ತಾ ಇರೋರು ನಾವು. ನಮಗೆ ಪಂಚಾಯಿತಿಯಿಂದ ಏನೂ ತೊಂದರೆ ಇಲ್ಲ. ಇಲ್ಲಿ ಎಲ್ಲ ಹಸಿರು ವಲಯ. ಈ 4 ಪಂಚಾಯಿತಿಯಿಂದ ಗೊರವನಹಳ್ಳಿ, ಗೆಜಲ್ಗೆರೆ, ಚಾಮನಹಳ್ಳಿ, ಸೋಮನಹಳ್ಳಿ ಒಂದು ಡ್ರೈ ಲ್ಯಾಂಡು, ಬಾಕಿ ಅವೆಲ್ಲ ಹಸಿರು ವಲಯ. 5,000 ಎಕರೆ ನಮ್ಮ ವ್ಯವಸಾಯ ಭೂಮಿ ಹೋಯ್ತದೆ. ನಮ್ಮ ಮೂಲೆ ಹಸಿರೇ ಉಸಿರು ಅನ್ಕೊಂಡು ವ್ಯವಸಾಯ ಮಾಡ್ಕೊಂಡು, ಮೂಲ ವ್ಯವಸಾಯ ಮಾಡ್ಕೊಂಡು ಅದ್ರ ಜೊತೆಗೆ ಉಪಕಸಬು, ಆಡು, ಕುರಿ, ಹೈನುಗಾರಿಕೆ, ರೇಷ್ಮೆ ಮಾಡ್ಕೊಂಡು ಜೀವನ ಮಾಡ್ಕೊತಾ ಇದ್ದೀವಿ. ನಮಗೆ ಈಗ ಏನೂ ತೊಂದರೆ ಇಲ್ಲ. ನಗರಸಭೆ ಬೇಕು ಬೇಡ ಅನ್ನೋದು ಇಲ್ಲಿ ಆಡಳಿತ MLA ಅವರು ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಾಯ್ತು. ಯಾರೋ ಜೊತೆಲಿರೋರು 4 ಜನ ಹೇಳಿದ್ರು ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡಿಬಿಟ್ರೆ ಇಲ್ಲಿ ಜನಕ್ಕೆ ಏನಿದ್ದದು, ನಮಗೇನು ಕಮ್ಮಿ ಆಗಿ ನಮಗೇನು ತೊಂದರೆ ಆಗಿದೆ ನೋಡಿ ಮಾಡಬೇಕಾಯ್ತು. ಇವರು ಪ್ರತಿಷ್ಠೆಗೆ ಬಿದ್ದು ಮಾಡ್ತಾವ್ರೆ. ಇಲ್ಲಿ 5,000 ಎಕರೆ ಇರೋದ್ರಿಂದ ನಾವು ತುಂಬ ತೃಪ್ತಿಯಾಗಿದ್ದೀವಿ. ನಮಗೆ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ನಗರಸಭೆ ಆಗಿ ಅಭಿವೃದ್ಧಿ ಆಯ್ತದೆ ಅಂದರೆ ಮೊದಲು ಈಗ ಗ್ರೇಡ್ 2 ಪಂಚಾಯಿತಿ ಅದೇ, ಯಾವುದೋ ಪುರಸಭೆ ಗ್ರೇಡ್ 1 ಮಾಡಿ ಅಭಿವೃದ್ಧಿ ಮಾಡಲಿ. ಅಭಿವೃದ್ಧಿ ಮಾಡಿದಾಗ ನಗರಸಭೆ ಮಾಡಿದ್ರು ಸರ್ಕಾರಕ್ಕೆ ಅಧಿಕಾರ ಅದೇ ಮಾಡಲಿ. ಆದರೆ ಜನ ಬೇಕು ಅಂದಾಗ ಮಾಡಬೇಕು. ಜನಸಂಖ್ಯೆ ಹೆಚ್ಚಾದರೆ ವಾತಾವರಣ ನೋಡಬೇಕು. ಇಲ್ಲ ಕಣಪ್ಪ, ಇದು ಮದ್ದೂರು ಜನಸಂಖ್ಯೆ ಬೆಳವಣಿಗೆ ಆಗದೆ, ಮಳವಳ್ಳಿಗಿಂತ ದೊಡ್ಡ ಸಿಟಿನ, ಇದು KR ಪೇಟೆಗಿಂತ ದೊಡ್ಡ ಸಿಟಿನ ಅಲ್ಲ. ಮಾಡುವಂಥ ಕಾರ್ಯಗಳು ಇನ್ನೂ ಅವೆ. ನಗರಸಭೆ ಮಾಡಿ ಅಭಿವೃದ್ಧಿ ಮಾಡಬೇಕಾಗಿಲ್ಲ. ಗ್ರಾಮ ಪಂಚಾಯತಿನೂ ಅಭಿವೃದ್ಧಿ ಮಾಡ್ಬೋದು. ಜನ ಅಭಿವೃದ್ಧಿಗೆ ಮತ ಕೊಟ್ಟರೆ ಹೊರತು ನಗರಸಭೆಗೆ ಮತ ಕೊಡೋದಿಲ್ಲ. ಏನೇ ಮಾಡಿದ್ರು ಅದು ಅಭಿವೃದ್ಧಿ. ಅವರ ಜನಗೊಬ್ಬ ರೋಗಿಗೆ ಹೋಯ್ತೀವಿ, ರೋಗಿಗೆ ಏನು ಹೇಳಿ ಯಾವ ಕಾಯಿಲೆ ಬಂದರೆ ಆ ಕಾಯಿಲೆಗೆ ಗುಣಮುಖ ಮಾಡಬೇಕು. ಆ ಕಾಯಿಲೆಗೆ ಸಂಬಂಧಪಟ್ಟ ಔಷಧಿ ಕೊಟ್ಟು ಯಾವ್ದೋ ಬಂದು ಏನೋ ಮಾಡಿಬಿಟ್ರೆ ಅದು ಏನೋ ಅನರ್ಥ ಆಗೋಯ್ತದೆ. ಗೊರವನಹಳ್ಳಿ ಗ್ರಾಮ ಸುಭಿಕ್ಷವಾಗಿದೆ, ವ್ಯವಸಾಯದಿಂದ ನೆಮ್ಮದಿಯಾಗಿದ್ದಾರೆ. ನೆಮ್ಮದಿಯಾಗಿ ಬೇಕು ಬೇಡ ಅನ್ನೋ ಸಮರ್ಥನೆ. ಈಗ ನಾವು ಬೇಕು ಅನ್ನೋದು ನಾವು ಸಮರ್ಥನೆ ಕೊಡ್ತೀವಿ, ಬೇಡ ಅನ್ನೋದು ಅವ್ರು ಸಮರ್ಥನೆ ಕೊಡ್ತಾರೆ. ಅದಾಗಬಾರ್ದು. ಜನಾಭಿಪ್ರಾಯಕ್ಕೆ ಆದ್ಯತೆ ಕೊಡಬೇಕು. ಇನ್ನು ಮುಂದೆ ಆದರೂ MLA ಅವರು ಇಲ್ಲಿ ಯಾರು MLA ವಿರುದ್ಧವಾಗಿ ವೈಯಕ್ತಿಕವಾಗಿ ಯಾರಿಗೂ ವಿರೋಧ ಇಲ್ಲ. ಇಲ್ಲಿ ಎಲ್ಲ ಬರಬೇಕು. ಬರ್ರಪ್ಪ, ನಿಮ್ಮ ಸಮಸ್ಯೆ ಏನಿದ್ದದು, ನಿಮಗೆ ಬೇಡ ಅಂದರೆ ನನಗೆ ಯಾಕೆ ಅಂತ ಕೇಳಬೇಕು. ಅಭಿವೃದ್ಧಿ ಮಾಡಲಿ, ತಗೊಬಂದು ಹಾಕಲಿ. ಇಲ್ಲಿ ಒಂದು ಆಟ ಹಾಕಿದ್ರೆ ಆಗ ಜನ ಇಲ್ಲಿರೋರು ಮಾತು ಯಾರೂ ಕೇಳೋದಿಲ್ಲ. ಇಲ್ಲಿರೋರು ಯಾರು ವೈಯಕ್ತಿಕವಾಗೂ ಬರಲಿಲ್ಲ, ಶಾಸಕರ ವಿರುದ್ಧವಾಗೂ ಇಲ್ಲ, ಸರ್ಕಾರ ವಿರುದ್ಧವಾಗೂ ಇಲ್ಲ. ಬೇಕು ಬೇಡ ಅನ್ನೋದು ತೀರ್ಮಾನ ಮಾಡಿಬಿಟ್ರೆ ಅಭಿವೃದ್ಧಿ ಮಾಡಿದಾಗ ಅಭಿವೃದ್ಧಿ ಪರವಾಗಿ ಜನಗಳು ಮತ ಹಾಕ್ತಾರೆ. ಮತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನೇ ಮಾಡಿದ್ರು ಜನಕ್ಕೋಸ್ಕರ ಮಾಡಬೇಕು. ಜನನೇ ಬೇಡ ಅಂದಾಗ ಅದನ್ನು ಕೈ ಬಿಡೋದು ಉತ್ತಮ ಅಂತ ಇಲ್ಲಿ ಪ್ರತಿಭಟನೆ ನಡೀತಾಯಿತ್ತು. ಪ್ರತಿಭಟನೆ ಶಾಂತಿಯುತವಾಗಿ ನಡೀತಾಯಿತ್ತು. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ನಮ್ಮ ಪೊಲೀಸ್ ಇಲಾಖೆಗೆ ಅಧಿಕಾರ ಇದೆ. ಸರ್ಕಾರ ಏನಾರು ಆದೇಶ ಮಾಡಿದರೆ ಗೊರವನಹಳ್ಳಿ ಪಂಚಾಯಿತಿಲಿರುವಂಥ ಫೈಲ್ಗಳೆಲ್ಲನೂ ತಗೊಬನ್ನಿ ಅಂತಂದರೆ
ಇಲ್ಲಿ ಒಂದು 100 ಜನ 200 ಜನ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಒಂದು 50 ಜನ ಇರ್ತಾರೆ ಒಂದೊಂದು ಟೈಮಲ್ಲಿ. ಅಧಿಕಾರಿಗಳು ನೇತೃತ್ವ ವಹಿಸಿದವರು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಈ ಪಂಚಾಯತಿ ನಿರತರ ಮುಂದೆ ಬಂದು ನೋಡಪ್ಪ ನಮಗೆ ಹಿಂಗೆ ಸರ್ಕಾರದಿಂದ ಇಂಥ ಆದೇಶ ಆದೆ, ನಾವು ಈ ಸಂಬಂಧಪಟ್ಟ ದಾಖಲೆಗಳನ್ನ ಎತ್ಕೋಬೇಕು, ನಮಗೆ ಜಾಗ ತೆರವು ಮಾಡಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಒಂದು ಸಲಹೆನ ಕೊಡಬೇಕಾಯ್ತು. ಅವ್ರಿಗೆ ಅಧಿಕಾರ ಅದೇ, ಸರ್ಕಾರದ ನಿರ್ದೇಶಕ ಅವರು ಸರ್ಕಾರದ ಕೆಲಸ ಮಾಡೋಕ್ಕೆ ಬಂದಿರೋರು. ಆದರೆ ಅವ್ರೇನು ಮಾಡ್ತಾರೆ, ಯಾರನ್ನೂ ಕೇಳೋದಿಲ್ಲ. ಪೊಲೀಸ್ ರಕ್ಷಣೆಯಲ್ಲಿ ಬರ್ತಾರೆ, ಇಲ್ಲಿರೋರೆಲ್ಲರೂ ಇಲ್ಲಿ ಮಾಮೂಲಿ ಪ್ರತಿಭಟನೆ ನಡೀತಾಯಿದ್ರು, ಏನು ಸಿಗ್ತಾರೆ ಎಲ್ಲರೂ ನಾತಾಗಿತ್ತಾಗ ತಳ್ಬಿಟ್ಟು ಮಾಮೂಲಿ ಏನು ಪಿಕ್ಚರಲ್ಲಿ ಚರ್ಗಿರೆ ಎಸಿತಾರೆ ನೋಡಿ ಸಿನಿಮಾ ರೀತಿಲಿ ಎಲ್ಲ ಅಂತ ಹೇಳ್ಬಿಟ್ಟು ಯಾರು ಏನು ಅಂತ ಕೇಳಲಿಲ್ಲ, ಒಂದು ಮೌಖಿಕವಾಗಿ ಒಂದು ಸೂಚನೆಯನ್ನು ಕೊಡಲಿಲ್ಲ. ಎತ್ಕೊ ಹೋಯ್ತಾರೆ, ಎತ್ಕೊ ಹೋಗೋದಕ್ಕೂ ನಮ್ಗೆ ಯೋಚನೆ ಇಲ್ಲ. ಆ ಟೈಮಲ್ಲಿ ಯಾರ ಕಡೆಯಿಂದ, ಪೊಲೀಸ್ನವ್ರ ಕಡೆಯಿಂದ ಅದಾದರೂ ಅಧಿಕಾರಿಗಳ ಕಡೆಯಿಂದ, ಇಲ್ಲಿ ಪ್ರತಿಭಟನೆ ಇರುತ್ತೆ ಕಡೆ ಏನಾರ ಒಂದು ಸಾವು ನೋವು ಏನಾರ ಆದರೆ ಅದಕ್ಕೆ ಯಾರು ಹೊಣೆ? ಸಂಬಂಧಪಟ್ಟವ್ರು ಎಲ್ಲರೂ ಕೇಸ್ ಹಾಕಿಸಿ ಎಲ್ಲರೂ ಹಾಳು ಮಾಡಬೇಕು ಅಂತ ಮಾಡ್ತಾರೆ. ಅಧಿಕಾರ ಇದ್ದದೆ ಮೊದಲು ಕಾನೂನು ಪ್ರಕಾರ ಮಾಡಬೇಕು. ಪೊಲೀಸರು ಅಂದರೆ ಕಾನೂನು ಪಾಲನೆ ಮಾಡೋದು ಬೇಡವಾ? ಅವ್ರಿಗೂ ಕಾನೂನದೇ. ಹಾಗಾಗಿ ಇದು ಒಂದು ರಾಜ್ಯ ಸರ್ಕಾರ ಒಂದು ತನಿಖೆ ಮಾಡಿಸ್ಬೇಕು, ಇದು ಪೊಲೀಸ್ ದೌರ್ಜನ್ಯ ಆಗಿದ್ದದೆ ಹೆಂಗೆ ಅಂತ ಒಂದು ತನಿಖೆ ಮಾಡಿಸ್ಬೇಕು. ಸಂಬಂಧಪಟ್ಟ ಏನಾದ್ರು ಪೊಲೀಸ್ ದೌರ್ಜನ್ಯ ಆಗದೆ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳ ತಲೆದಂಡ ಮಾಡಬೇಕು. ಈ ಮುಂದೆ ಯಾವುದೇ ರೀತಿ ಧರಣಿ ಮನ್ಸಿಗೆ ತೊಂದರೆ ಆದಾಗ ಧರಣಿ ಸತ್ಯಾಗ್ರಹ ಮಾಡಿಸೋ ಸಹಜ. ಧರಣಿ ಸತ್ಯಾಗ್ರಹ ಏನು ಮಾಡಬೇಕು? ಕಾನೂನಲ್ಲಿ ನಿಯಮ ಅವೆ. ಅಧಿಕಾರಿ ಏನು ಅವರೇನು ದೇವಲೋಕದಿಂದ ಹುಟ್ಟು ಬಂದುಬಿಟ್ಟಿರೋರಲ್ಲ, ಅವರು ಕೆಲಸ ಸಿಕ್ಕಿದ ಮೇಲೆ ಅಧಿಕಾರಿಗಳಾಗಿರೋದು. ಮೌಖಿಕವಾಗಿ ಒಂದು ಸಲಹೆ ಕೊಡಬೇಕು, ತಿದ್ದುಕೊಳ್ಳೋಕ್ಕೆ. ಒಂದು ನಮ್ಗೆ ಹಿಂಗೆ ಅಧಿಕಾರ ಅದೇ, ನಾವು ಹಿಂಗೆ ಮಾಡ್ತೀವಿ ಅಂತ. ಏನೂ ಇಲ್ಲದೆ ವರ್ತನೆ ಮಾಡಿಬಿಟ್ರೆ, ಗೂಂಡಾ ರೀತಿ ವರ್ತನೆ ಮಾಡಿಬಿಟ್ರೆ ಯಾರಿಗೆ ಹೇಳೋದು ನಮ್ಮ ಕಷ್ಟವ? ಇದಿಷ್ಟು ಗೊರವನಹಳ್ಳಿಯ ಗ್ರಾಮಸ್ಥರಾದಂತಹ ರಾಮಚಂದ್ರ ಅವರ ಅಭಿಪ್ರಾಯಗಳಾಗಿತ್ತು. ಅಂದರೆ ಒಟ್ಟಾರೆಯಾಗಿ ನಾವು ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿನ ನಾವು ಬಿಟ್ಕೊಡೋದೇ ಇಲ್ಲ, ನಗರಸಭೆ ಅಂತೂ ಕೂಡ ನಾವು ಆಗಲಿಕ್ಕೆ ಬಿಡಲ್ಲ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.